ಸೈಮನ್ ಆಯೋಗ ಭಾರತಕ್ಕೆ ಯಾವಾಗ ಬಂದಿತು? ಎ 1919, ಬಿ 1927, ಸಿ 1928, ಡಿ 1930. ಸರಿಯಾದ ಉತ್ತರ ಸಿ 1928. ಪೂರ್ಣ ಸ್ವರಾಜ್ ನಿರ್ಣಯವನ್ನು ಯಾವಾಗ ಅಂಗೀಕರಿಸಲಾಯಿತು? ಎ 1925, ಬಿ 1929, ಸಿ 1931, ಡಿ 1942. ಸರಿಯಾದ ಉತ್ತರ ಬಿ 1929. ಮಹಾತ್ಮ ಗಾಂಧಿಯವರು ಮೊದಲ ಸತ್ಯಾಗ್ರಹವನ್ನು ಎಲ್ಲಿ ಮಾಡಿದರು? ಎ ಚಂಪಾರಣ್ಯ, ಬಿ ಬಾರ್ಡೋಲಿ, ಸಿ ಸಬರಮತಿ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಎ ಚಂಪಾರಣ್ಯ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಎ ಜನವರಿ 26, 1919, ಬಿ ಮಾರ್ಚ್ 23, 1931, ಸಿ ಆಗಸ್ಟ್ 15, 1947, ಡಿ ಏಪ್ರಿಲ್ 13, 1919. ಸರಿಯಾದ ಉತ್ತರ ಡಿ ಏಪ್ರಿಲ್ 13, 1919. ದಂಡಿ ಮಾರ್ಚ್ ಯಾವಾಗ ಪ್ರಾರಂಭವಾಯಿತು? ಎ 1920, ಬಿ 1930, ಸಿ 1942, ಡಿ 1947. ಸರಿಯಾದ ಉತ್ತರ ಬಿ 1930. ಭಾರತ ಬಿಟ್ಟು ತೊಲಗಿ ಚಳುವಳಿ ಯಾವಾಗ ಪ್ರಾರಂಭವಾಯಿತು? ಎ 1947, ಬಿ 1950, ಸಿ 1942, ಡಿ 1952. ಸರಿಯಾದ ಉತ್ತರ ಸಿ 1942. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ಅನ್ನು ಯಾವಾಗ ಸ್ಥಾಪಿಸಿದರು? ಎ 1947, ಬಿ 1943, ಸಿ 1930, ಡಿ 1927. ಸರಿಯಾದ ಉತ್ತರ ಬಿ 1943. ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿತು? ಎ ಆಗಸ್ಟ್ 15, 1947, ಬಿ ಜನವರಿ 26, 1950, ಸಿ ಅಕ್ಟೋಬರ್ 2, 1942, ಡಿ ಜನವರಿ 30, 1948. ಸರಿಯಾದ ಉತ್ತರ ಎ ಆಗಸ್ಟ್ 15, 1947. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಿ ಮಹಾತ್ಮ ಗಾಂಧಿ, ಸಿ ಇಂದಿರಾ ಗಾಂಧಿ, ಡಿ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ. 1991ರಲ್ಲಿ ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಯಾರು ಪ್ರಾರಂಭಿಸಿದರು? ಎ ಇಂದಿರಾ ಗಾಂಧಿ, ಬಿ ಮನಮೋಹನ್ ಸಿಂಗ್, ಸಿ ರಾಜೀವ್ ಗಾಂಧಿ, ಡಿ ಅಟಲ್ ಬಿಹಾರಿ ವಾಜಪೇಯಿ. ಸರಿಯಾದ ಉತ್ತರ ಬಿ ಮನಮೋಹನ್ ಸಿಂಗ್. ಸುಭಾಷ್ ಚಂದ್ರ ಬೋಸ್ ಎಲ್ಲಿ ಜನಿಸಿದರು? ಎ ಒರಿಸ್ಸಾ, ಬಿ ಬಂಗಾಳ, ಸಿ ಬಿಹಾರ್, ಡಿ ಆಸಾಂ. ಸರಿಯಾದ ಉತ್ತರ ಎ ಒರಿಸ್ಸಾ. ಮಹಾತ್ಮ ಗಾಂಧಿಯವರನ್ನು ರಾಷ್ಟ್ರಪಿತ ಎಂದು ಕರೆದವರು ಯಾರು? ಎ ಪಂಡಿತ್ ಜವಾಹರ್ಲಾಲ್ ನೆಹರು, ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸಿ ಸುಭಾಷ್ ಚಂದ್ರ ಬೋಸ್,
ಡಿ ಸರ್ದಾರ್ ವಲ್ಲಭಾಯಿ ಪಟೇಲ್. ಸರಿಯಾದ ಉತ್ತರ ಸಿ ಸುಭಾಷ್ ಚಂದ್ರ ಬೋಸ್. ಭಾರತೀಯ ಸಂಸತ್ತಿನ 2 ಸದನಗಳ ಹೆಸರುಗಳು ಯಾವುವು? ಎ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, ಬಿ ಲೋಕಸಭೆ ಮತ್ತು ರಾಜ್ಯಸಭೆ, ಸಿ ಪಾರ್ಲಿಮೆಂಟ್ ಮತ್ತು ರಾಷ್ಟ್ರಪತಿ ಭವನ, ಡಿ ರಾಜ್ಯಸಭೆ ಮತ್ತು ಸುಪ್ರೀಂ ಕೋರ್ಟ್. ಸರಿಯಾದ ಉತ್ತರ ಬಿ ಲೋಕಸಭೆ ಮತ್ತು ರಾಜ್ಯಸಭೆ. ಭಾರತೀಯ ಸಂವಿಧಾನವನ್ನು ರಚಿಸಲು ಎಷ್ಟು ವರ್ಷಗಳು ಬೇಕಾಯಿತು? ಎ 3 ವರ್ಷ 2 ತಿಂಗಳು 10 ದಿನಗಳು, ಬಿ 4 ವರ್ಷ 1 ತಿಂಗಳು 5 ದಿನಗಳು, ಸಿ 2 ವರ್ಷ 11 ತಿಂಗಳು 18 ದಿನಗಳು, ಡಿ 5 ವರ್ಷ 6 ತಿಂಗಳು 20 ದಿನಗಳು. ಸರಿಯಾದ ಉತ್ತರ ಸಿ 2 ವರ್ಷ 11 ತಿಂಗಳು 18 ದಿನಗಳು. ಸಂವಿಧಾನ ಸಭೆಯ ಶಾಶ್ವತ ಅಧ್ಯಕ್ಷರು ಯಾರು? ಎ ಡಾಕ್ಟರ್ BR ಅಂಬೇಡ್ಕರ್, ಬಿ ಜವಾಹರ್ಲಾಲ್ ನೆಹರು, ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಿ ಸರ್ದಾರ್ ವಲ್ಲಭಾಯಿ ಪಟೇಲ್. ಸರಿಯಾದ ಉತ್ತರ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಎ ಸಿ ಗೋಪಾಲಾಚಾರಿ, ಬಿ ಲಾರ್ಡ್ ಮೌಂಟೇನ್ ಬ್ಯಾಟನ್, ಸಿ ಲಾರ್ಡ್ ಡೌಲ್ ಹೌಸಿ, ಡಿ ಲಾರ್ಡ್ ಕರ್ಜನ್. ಸರಿಯಾದ ಉತ್ತರ ಬಿ ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಎ ಸರ್ವಪಲ್ಲಿ ರಾಧಾಕೃಷ್ಣನ್, ಬಿ ಸರ್ದಾರ್ ಪಟೇಲ್, ಸಿ BD ಜತ್ತಿ, ಡಿ VV ಗಿರಿ. ಸರಿಯಾದ ಉತ್ತರ ಎ ಸರ್ವಪಲ್ಲಿ ರಾಧಾಕೃಷ್ಣನ್. ಮೊದಲ ಸಾರ್ವತ್ರಿಕ ಚುನಾವಣೆ ಯಾವ ವರ್ಷದಲ್ಲಿ ನಡೆಯಿತು? ಎ 1947, ಬಿ 1950, ಸಿ 1951, ಡಿ 1952. ಸರಿಯಾದ ಉತ್ತರ ಡಿ 1952. ಭಾರತೀಯ ಸಂಸತ್ತಿನ ಮೇಲ್ಮನೆ ಯಾವುದು? ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ಅಸೆಂಬ್ಲಿ, ಡಿ ಸುಪ್ರೀಂ ಕೋರ್ಟ್. ಸರಿಯಾದ ಉತ್ತರ ಬಿ ರಾಜ್ಯಸಭೆ. ಭಾರತೀಯ ರಾಷ್ಟ್ರೀಯ ಸೇನೆ INA ಅನ್ನು ಸ್ಥಾಪಿಸಿದವರು ಯಾರು? ಎ ಭಗತ್ ಸಿಂಗ್, ಬಿ ಚಂದ್ರಶೇಖರ್ ಆಜಾದ್, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಬಾಲ್ ಗಂಗಾಧರ್ ತಿಲಕ್. ಸರಿಯಾದ ಉತ್ತರ ಸಿ ಸುಭಾಷ್ ಚಂದ್ರ ಬೋಸ್. ಸಂವಿಧಾನ ಸಭೆಯನ್ನು ಯಾವಾಗ ರಚಿಸಲಾಯಿತು? ಎ 1946, ಬಿ 1947, ಸಿ 1948, ಡಿ 1950. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ.